ತಗೊಂಡ ತಕ್ಷಣ ನೀವು ಹೇಳ್ದಾಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅವ್ರು ನಮ್ಗೆ ಟೈಮ್ ಕೊಡ್ತಿಲ್ಲ ಅಂತ ಹೇಳಿ ಜಗಳ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ತುಂಬಾ ಹಿಂದೆ ತುಂಬಾ ಟೈಮ್ ಕೊಟ್ಟು ತುಂಬಾ ನೋಟಿಸಸ್ ಆದ್ಮೇಲಿಂದ ಬಂದಿರ್ತಾರೆ. ಸೊ ಆವಾಗ ಜಗಳ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಏನೂ ನೋಟಿಸ್ ಕೊಡ್ತೀರಾ ಸಡನ್ ಆಗಿ ನುಗ್ಗಿದಾಗ ಅದನ್ನ ಕ್ರಿಮಿನಲ್ ಟ್ರೆಸ್ಪಾಸ್ ಅಂತ ಹೇಳ್ತಾರೆ. ಆ ಪ್ರಾಪರ್ಟಿ ಬ್ಯಾಂಕಿಗೆ ಮಾರ್ಟ್ಗೇಜ್ ಆಗಿರ್ಬೋದು ಅಂದ್ರೂ ಯಾವ್ದು ಮಾರ್ಟ್ಗೇಜ್ ಆಗಿದ್ರೆ ಅದು ಬರೋದಕ್ಕೆ ಹೋಗೋದಕ್ಕೆ ಅದರದೇ ಆದ ನಿಯಮಾವಳಿಗಳಿದೆ. ಹೆಂಗಿದ್ರು ನನ್ನ ಪೊಸಿಷನ್ ಇದೆ ಅಂತ ಹೇಳ್ಬಿಟ್ಟು ಬ್ಯಾಂಕು ಸಡನ್ ನುಗ್ಗಕ್ಕೆ ಬರಲ್ಲ. ಸೊ ಇದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಎಲಾಂಗ್ ವಿತ್ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಯಾವಾಗ ಹೋಗ್ತಾರೋ ಅದು ನಿಯಮಬದ್ಧವಾಗಿರುತ್ತೆ. ಸಪೋಸ್ ಅವರು ಗೊತ್ತಿಲ್ಲದೇನೆ ಮನೆಗೆ ಹೋಗಿದ್ರು ಈ ಥರ ಇಷ್ಟು ಸೇಫ್ ಆಗಿ, ಈಗ ನಾನೇನೆಲ್ಲ ಹೇಳಿದೆ ಇನ್ವೆಂಟ್ರಿ ಮಾಡ್ಬೇಕಂತ ಹೇಳಿ, ಯಾವ ಸಾಮಾನು ಡ್ಯಾಮೇಜ್ ಮಾಡ್ತೀರಾ ಅವ್ರು ಇಲ್ಲದೆ ಇದ್ದಾಗ್ಲೂ ಲಾಕ್ ಬ್ರೇಕ್ ಓಪನ್ ಮಾಡಿ ಬ್ಯಾಂಕ್ದೇ ಹೊಸ ಲಾಕ್ ಇರುತ್ತೆ, ಅವ್ರದ್ದು ಲಾಕ್ ಹಾಕ್ಕೊಂಡು ಸೀಸ್ ಮಾಡಿ ಒಳಗಡೆ ಎಲ್ಲ ಇನ್ವೆಂಟ್ರಿ ಮಾಡಿಕೊಂಡು ಪಂಚನಾಮ 5 ಜನದ ಸಿಗ್ನೇಚರ್ ತೊಗೊಂಡು ಅಲ್ಲಿ ವಿಟ್ನೆಸ್ ಆಗಿ, ಸೊ ಇದೆಲ್ಲ ಮಾಡಿಕೊಂಡು ಸೇಫಾಗಿ ಅದು ಸೀಸಿಂಗ್ ಮಾಡ್ಕೊಂಡು ಬರ್ಬೋದು. ಒಂದು ವೇಳೆ ನಾವು ಇಲ್ಲದೇ ಇದ್ದಾಗ ಈ ಥರ ಆಯಿತು, ಕೆಲವೊಂದು ಥಿಂಗ್ಸ್ ನಾವು ಇಮಿಡಿಯೇಟಾಗಿ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೋರ್ಟು ಪರ್ಮಿಷನ್ ಕೊಡುತ್ತೆ. ಆವಾಗ ಬ್ಯಾಂಕು ರೀಡೆಲಿವರಿ ಆಫ್ ದಿ ಪೊಸೆಷನ್ ಅಂತ ಹೇಳಿಬಿಟ್ಟು ಒಂದು ಆರ್ಡರ್ ಕೊಡುತ್ತೆ. ಬ್ಯಾಂಕು ಮ್ಯಾನೇಜರು ಮತ್ತು ಒಂದು ಯಾರು PC ಬಂದು ಅದನ್ನು ಓಪನ್ ಮಾಡಿದರೆ ಅವ್ರಿಗೆ ಏನು ಬೇಕು ಅದನ್ನು ಬ್ಯಾಂಕ್ ಮುಂದೆನೇ ತೊಗೋಬೇಕು. ಆ್ಯಂಡ್ ಏನು ತೊಗೊಂಡಿದ್ದಾರೆ ಅದು ಕೂಡ ಬರೆದು ಸೈನ್ ಮಾಡಬೇಕಾಗತ್ತೆ. ಇದು ಪ್ರಾಸೆಸ್ಸು. ಪೂರ್ತಿ ನಂಗೆ ಮನೆಯೇ ಬೇಕು ಇವಾಗ ಏನಾಗಿದೆ ಅಲ್ಲ, ಸೊ ನನಗೆ ಸಾಮಾನು ತೊಗೊಂಡೋಗೋಕ್ಕೆ ಬೇರೆ ಎಲ್ಲೋ ಇರೋಕ್ಕೆ ನನಗೆ ಜಾಗ ಇಲ್ಲ, ನಂಗೆ ಮನೆಯೇ ಬೇಕು, ಸೀಸ್ ಆದಮೇಲೆ ಮುಗ್ದೋಯ್ತಾ ವಾಪಸ್ ನನಗೆ ಮನೆ ಸಿಗಲ್ವಾ ಅಂತ ಏನಾದ್ರು ಹೇಳೋದಾಯಿತು ಅಂತ ಹೇಳಿದ್ರೆ ಆ 13(4) ಏನು ಡ್ಯೂಸ್ ಅಮೌಂಟ್ ಇರುತ್ತಲ್ಲ ಅದು ಪೂರ್ತಿ ಕಟ್ಟಬೇಕಾಗತ್ತೆ. ಪೂರ್ತಿ ಕಟ್ಟಿ ಟೈಮ್ ಕೊಡ್ತಾರಾ ಮೇಡಮ್? ಮತ್ತೆ ಅಲ್ಲ, ಆ್ಯಕ್ಚುಲಿ ಇವಾಗ ಏನು ಕೊಟ್ಟಿರ್ತಾರೆ ಇಷ್ಟೇ ಸಫಿಷಿಯೆಂಟ್ ಟೈಮು. ಅದ್ರ ಮೇಲೆ ನಿಮಗೆ ಏನಾದ್ರು ಜೆನ್ಯುವನ್ ರೀಸನ್ ಇತ್ತು ಅಂತ ಹೇಳಿದಾಗ ಬ್ಯಾಂಕ್ ಡಿಸ್ಕ್ರಿಷನರಿ ಅಗೈನ್. ಸೊ ಬ್ಯಾಂಕು ಅವ್ರಿಗೆ ಟೈಮ್ ಎಷ್ಟು ಕೊಡುತ್ತೋ ಅದನ್ನು ತಗೊಂಡು ಅಷ್ಟು ಟೈಮ್ ಒಳಗಡೆ ಅವ್ರ ಅಮೌಂಟ್ ಕಟ್ಟಿ ಅವರು ಹೋಗ್ಬೋದು. ಸಪೋಸು ಬ್ಯಾಂಕಿಗೆ ಹೋದ್ವಿ, ಜೆನ್ಯುವನ್ ರೀಸನ್ ಇತ್ತು, ಅವ್ರು ನಮ್ಗೆ ಟೈಮ್ ಕೊಡ್ತಾ ಇಲ್ಲ, ಸೊ ಆವಾಗ ಸಾಲಗಾರರು ಏನು ಮಾಡಬೇಕು, DRT ಅಂತ ಒಂದು ಕೋರ್ಟ್ ಇದೆ, ಅದು ಟ್ರಿಬ್ಯುನಲ್ ಆ್ಯಕ್ಚುಲಿ, ಡೆಟ್ ರಿಕವರಿ ಟ್ರೈಬ್ಯುನಲ್ ಅಂತ. ಸೊ ಇದು ನ್ಯಾಯಾಧೀಕರಣ, ನ್ಯಾಯಾಲಯಕ್ಕೂ ನ್ಯಾಯಾಧೀಕರಣಕ್ಕೂ ಡಿಫ್ರೆನ್ಸ್ ಬರುತ್ತೆ. ನ್ಯಾಯಾಲಯ ಎಲ್ಲ ಒಂದು ವಿಚಾರಕ್ಕೋಸ್ಕರ ಇರುತ್ತೆ, ಸಿವಿಲ್ ಕ್ರಿಮಿನಲ್ ಎಲ್ಲದನ್ನು ಒಂದೇ ಪ್ರಿಮೈಸಸ್ಸಲ್ಲಿ ಇರುತ್ತೆ. ಬಟ್ ನ್ಯಾಯಾಧೀಕರಣ ಅಂತ ಬಂದಾಗ ಯಾವುದೋ ಒಂದು ಸ್ಪೆಸಿಫಿಕ್ ರೀಸನ್ಗೆ, ಈಗ ಇದು ಬ್ಯಾಂಕ್ಗಾಗಿ ಮಾತ್ರನೇ ಈ DRT ಕೋರ್ಟ್ ಇರೋದು. ಡೆಟ್ ರಿಕವರಿ ಟ್ರೈಬ್ಯುನಲ್ ಅಂತ ಹೇಳ್ತೀವಿ. ಇದು ಬೆಂಗಳೂರಿನ ರಾಜಭವನ್ ರಸ್ತೆನಲ್ಲಿರುವ BSNL ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ 4th ಫ್ಲೋರಲ್ಲಿ ಇದೆ. ಹಾಂ, ಅಲ್ಲಿದೆ. ಸೊ ಅಲ್ಲಿ ಅಪ್ರೋಚ್ ಮಾಡ್ಬೋದು ಅಂಡರ್ ಸೆಕ್ಷನ್ 17 ಆಫ್ ಸರ್ಫೇಸಿ ಆ್ಯಕ್ಟ್. ಸರ್ಫೇಸಿ ಆ್ಯಕ್ಟ್ ಬ್ಯಾಂಕಿಗೆ ಮಾತ್ರನೇ ಇದೆಯಾ ಅಂದರೆ ಖಂಡಿತವಾಗೂ ಇಲ್ಲ. ಇದು ಸಾಲಗಾರರಿಗೆ, ಆ ಸಾಲಗಾರ ಕಟ್ಟಿರೋ ಮನೆಯಲ್ಲಿ ಯಾರು ಬಾಡಿಗೆ ಇದ್ದರೆ ಬಾಡಿಗೆದಾರರಿಗೆ, ಒಂದು ವೇಳೆ ಅಲ್ಲಿ ಯಾರು ಭೋಗ್ಯಕ್ಕೆ ಯಾರು ಇದ್ರೆ ಭೋಗ್ಯದಾರರಿಗೆ ಎಲ್ಲರಿಗೂ ಅನುಕೂಲ ಒದಗಿಸಿರುವಂಥ ಅಧಿನಿಯಮ ಇದು. ಸೊ ಹಾಗಾಗಿ ಸರ್ಫೇಸಿ ಆ್ಯಕ್ಟ್ ಸೆಕ್ಷನ್ 17 ಕೆಳಗಡೆ ಬ್ಯಾಂಕ್ ಮೇಲೆ ಕೇಸ್ ಫೈಲ್ ಮಾಡಿ ಸ್ಟೇ ಅಪ್ರೋಚ್ ಮಾಡ್ಬೋದು. ಯಾರು ಸಾಲಗಾರರು ಈ ಥರ ಸೀಸ್ ಆಗೋಗ್ಬಿಟ್ಟಿದೆ ಅಲ್ಲ, ಸೀಸ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗೋ ನೆಸೆಸಿಟಿ ಇಲ್ಲ, 13(2) ಬಂದಾಗಲೇ ದೇ ಕ್ಯಾನ್ ಅಪ್ರೋಚ್. ಸೊ ಅಲ್ಲಿಗೆ ಆ CMM ಆರ್ಡ್ರನ್ನ ಸೆಟಿಸೈಡ್ ಮಾಡಿಸ್ಬೋದು. ಆದರೆ ಇದರಲ್ಲಿ 2 ಅಂಶ ಬರುತ್ತೆ. ಒಂದು, ಲೋನ್ ಕಟ್ಟೋಕ್ಕಾಗಿಲ್ಲ, ಅಡ್ಮಿಟ್ ಮಾಡ್ಕೊಂಡಿರೋದು, ಲೋನ್ ಕಟ್ಟೋಕ್ಕಾಗಿಲ್ಲ, ಬ್ಯಾಂಕ್ ಪ್ರೊಸೀಜರ್ ಕರೆಕ್ಟಾಗಿ ಮಾಡಿದೆ, ಬಟ್ ನನಗೀಗ ಟೈಮ್ ಬೇಕು, ಕಾಲಾವಕಾಶ ಬೇಕು ಅಂತ ಹೇಳಿ CMM ಆರ್ಡ್ರನ್ನ ಚಾಲೆಂಜ್ ಮಾಡ್ಬೋದು ಒಂದು. ಇನ್ನೊಂದು, ಆಲ್ರೆಡಿ ಹೇಳ್ದಾಗೆ ಡಿಫೆಕ್ಟ್ಸ್ ಏನಾದರೂ ಇತ್ತು ಅಂದರೆ 32 ನೋಟಿಸು 60 ಡೇಸ್ ಕಳಿಸೋ ಬದಲು 2 ತಿಂಗಳಿಗೇನೆ, 3 ತಿಂಗಳು ಕಂಟಿನ್ಯೂಸ್ ಆಗಿ ಆಗಬೇಕಿತ್ತು NPA, 2 ತಿಂಗಳಿಗೇನೆ NPA ಮಾಡಿ 13(2) ಕಳ್ಸೋಕೆ ಡಿಫೆಕ್ಟಿವ್ ಡಿಮ್ಯಾಂಡ್ ನೋಟಿಸ್, ನನಗೆ ಬ್ಯಾಂಕ್ ಈ ಥರ ಅನ್ಯಾಯ ಮಾಡಿದೆ ಅಂತ ಹೇಳಿ ಅವರು ಅಂತ ಹೇಳಿನೂ ಕೊಡ್ಬೋದು. ಇನ್ನೇನಾದರೂ ಡಿಫೆಕ್ಟ್ಸ್ ಇತ್ತು ಅಂದರೆ, ಆ ಪ್ರಾಪರ್ಟಿ ನಂದೇ ಅಲ್ಲ ಬೇರೆ ಯಾವುದೋ ಪ್ರಾಪರ್ಟಿದು ಬಂದಿದ್ರು ಇದು ಡಿಫೆಕ್ಟಿವ್ ಡಿಮ್ಯಾಂಡ್ ನೋಟಿಸು, ನನ್ನ ಪ್ರಾಪರ್ಟಿ ಕಳಿಸಿರೋ ನೋಟಿಸ್ ಅಲ್ಲ, ಇದು ಬ್ಯಾಂಕು ಬೇರೆ ಯಾವುದೋ ಪ್ರಾಪರ್ಟಿಗೆ ನೋಟಿಸ್ ಕಳಿಸಿ ನನ್ನನ್ನು ರಿಕವರಿಗೆ ಬಂದಿದೆ ಅಂತ ಕೋರ್ಟ್ ಕೂಡ ಅಪ್ರೋಚ್ ಮಾಡ್ಬೋದು. ಸೊ ಈ ಎಲ್ಲ ಫೆಸಿಲಿಟಿ ಸಾಲಗಾರರಿಗಿದೆ. ಸಾಮಾನ್ಯವಾಗಿ ಸಾಲಗಾರರಲ್ಲಿರೋ ತಪ್ಪು ತಿಳುವಳಿಕೆ ಏನಂತ ಹೇಳಿದ್ರೆ, ಪ್ರಾಪರ್ಟಿ ಇಶ್ಯೂ ಆಗೋದ್ರಿಂದ ಸಿವಿಲ್ ಕೋರ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಸಿವಿಲ್ ಕೋರ್ಟಿಗೆ ಬರುತ್ತೆ ಅಂತ ಸಿವಿಲ್ ಲಾಯರ್ನ ಅಪ್ರೋಚ್ ಮಾಡ್ತಾರೆ, ಅಲ್ಲಿ ಕೇಸ್ ಫೈಲ್ ಮಾಡ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಸ್ವಲ್ಪ ದಿನಕ್ಕೇನೆ ದಿಸ್ ಕೇಸ್ ಈಸ್ ನಾಟ್ ಮೇಂಟೈನಬಲ್ ಅಂತ ಆರ್ಡರ್ ಬರುತ್ತೆ. ಯಾಕೆ ಹಂಗಾದ್ರೆ ನಮ್ಗೆ ನ್ಯಾಯ ಸಿಗಲ್ವಾ? ಅಲ್ಲ, ನ್ಯಾಯ ಸಿಗುತ್ತೆ, ಅದಕ್ಕಾಗಿ ಅಂತ ಕೆಲವೊಂದು ವ್ಯವಸ್ಥೆಗಳಿರುವಾಗ ನಾವು ಆ ವ್ಯವಸ್ಥೆನೇ ಅಪ್ರೋಚ್ ಮಾಡಬೇಕಾಗತ್ತೆ. ಸೊ ಸಿವಿಲ್ ಕೋರ್ಟ್ ಜಡ್ಜ್ಗೆ ಸರ್ಫೇಸಿ ಆ್ಯಕ್ಟ್ ಕೆಳಗಡೆ ಯಾವುದೇ ರೀತಿಯ ತೀರ್ಪು ಕೊಡುವಂಥ ಅಥವಾ ಅದ್ರ ಬಗ್ಗೆ ಡಿಸೈಡ್ ಮಾಡುವಂಥ ಅಧಿಕಾರವನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಆವಾಗಲೇ ಹೇಳಿದಾಗೆ ಸೆಕ್ಷನ್ 14 ಬ್ಯಾಂಕು ಅಪ್ರೋಚ್ ಮಾಡಬೇಕು ಕೋರ್ಟ್ನ. ಇವರು ಸಾಲಗಾರರು ಅಥವಾ ಬಾಡಿಗೆದಾರರು ಅಥವಾ ಯಾರೇ ಭೋಗ್ಯದಾರರು ಇದ್ರು DRT ಕೋರ್ಟ್ನೇ ಅಪ್ರೋಚ್ ಮಾಡಬೇಕು, ಸೆಕ್ಷನ್ 17 ಆಫ್ ಸರ್ಫೇಸಿ ಆ್ಯಕ್ಟ್. ಸರಿ, ಈಗೆಲ್ಲ ರಿಕವರಿ ಆಗ್ತಾಯಿತ್ತು. ಸೊ ಇದ್ರ ಬಗ್ಗೆ ಇದೆಲ್ಲ ತಿಳ್ಕೊಡ್ರಿ, ಇವಾಗ ಕಾನೂನಿನ ಅರಿವು ಬಂತು.